ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಆದರೆ ನನಗೆ ಅಷ್ಟು ಚೆನ್ನಾಗಿ ವೀಡಿಯೋ ಮಾಡೋಕ್ಕೆ ಬರಲ್ಲ. ಏನಾದರೂ ಈ ವಿಡಿಯೋದಿಂದ ಬೇಜಾರಾದ ಕ್ಷಮೆ ಇರಲಿ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಈವ್ನಿಂಗ್ ರೂಟೀನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು. ನಾವು ಎಷ್ಟು ಮನೆ ನೀಟಾಗಿ ಮಾಡಿದ್ರೂ ಕ್ಲೀನೇ ಕಾಣಿಸಲ್ಲ, ಅದಕ್ಕೆ ಕ್ಲೀನ್ ಮಾಡ್ತಾ ಇದ್ದೆ. ಹಾಗೆ ಹಸ್ಬೆಂಡ್ಗೆ ನೈಟ್ ಡ್ಯೂಟಿ, ಅದಕ್ಕೆ ಊಟ ಪ್ರಿಪೇರ್ ಮಾಡ್ತಾ ಇದ್ದೆ. ಬೆಳಗ್ಗೆ ಸಾಂಬಾರಿದೆ, ಇವಾಗ ರೈಸ್ ಮಾಡಿ ಮುದ್ದೆ ಮಾಡ್ತಾ ಇದ್ದೀನಿ. ಜಾಸ್ತಿ ಮುದ್ದೆ ಮಾಡೋದಾದರೆ ತಪ್ಪಲೇ ಮಾಡ್ತೀನಿ, 1-2 ಮುದ್ದೆ ಆದರೆ ಬಾಣಲಿಲೇ ಮಾಡ್ತೀನಿ. ತುಂಬ ಜನರಿಗೆ ಬಾಣಲಿಲಿ ಮುದ್ದೆ ಮಾಡೋದು ಗೊತ್ತಿರಲ್ಲ. ಬಾಣಲಿಗೆ 2 ಲೋಟ ನೀರು ಹಾಕಿ ರಾಗಿ ಹಿಟ್ಟು ಕಲಸಿಡಿ. ನೋಡಿ, ಇವಾಗ ಅದು ಉಪ್ಪು ಬಂದಮೇಲೆ ಅದಕ್ಕೆ 1 ಬಟ್ಲು ರಾಗಿ ಹಿಟ್ಟು ಹಾಕಿ ಹಾಗೆ 1-2 ನಿಮಿಷ ಬಿಡಿ. ಚೆನ್ನಾಗಿ ಕುದ್ದ ಮೇಲೆ 1 ಚಮಚ ಅಂದರೆ ಅನ್ನದ ಕೈಲಿ ತಿರುವಾಡಿ ನೀಟಾಗಿ ಆ ಕಡೆ ಈ ಕಡೆ ನೀಟಾಗಿ ತಿರುಕೊಂಡು, ಗಂಟಿದ್ದೆ 1 ಸ್ಪೂನ್ ಉಪ್ಪು ಹಾಕಿ, ಇಲ್ಲ ಅಂದರೆ ಬೇಡ. ನೋಡಿ, ಈ ಥರ ಬೆಂದ ಮೇಲೆ ಇನ್ನೊಂದು ಸಲ ನೀಟಾಗಿ ತಿರುವಾಡಿ. ಈ ಥರ ಬೆಂದ ಮೇಲೆ ತೆಗೆದು ಕೆಳಗಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಂಡು ನೀರು ಕೈಲಿ ಅದ್ದಿ ರೌಂಡ್ ಶೇಪಲ್ಲಿ ಮುದ್ದೆ ಕಟ್ಟಿದ್ರೆ ರಾಗಿ ಮುದ್ದೆ ರೆಡಿ. ನೋಡಿ, ಈ ಥರ ಈಸಿಯಾಗಿ 2 ನಿಮಿಷದಲ್ಲಿ ಮುದ್ದೆ ಮಾಡ್ಬೋದು. ನಂತರ ಹಸ್ಬೆಂಡ್ಗೆ ಊಟದ ಬಾಕ್ಸ್ಗೆ 2 ಬಾಕ್ಸ್ ಅನ್ನ, 2 ಬಾಕ್ಸ್ ಸಾಂಬಾರು, ಅದ್ರ ಜೊತೆಗೆ ಮೊಟ್ಟೆ, 6 ಬಾಕ್ಸ್ಗೆ ಮುದ್ದೆ ಹಾಕಿ ರೆಡಿ ಮಾಡಿದೆ. ಹಾಗೆ ನನ್ನ ಹಸ್ಬೆಂಡು ಮಧ್ಯಾಹ್ನ ಮಾರ್ಕೆಟ್ನಲ್ಲಿ ಮಾವಿನ ಹಣ್ಣು ತಂದಿದ್ದು, ಅದನ್ನು ಕಟ್ ಮಾಡಿ ಊಟಕ್ಕೆ ಕೊಟ್ಟೆ. ಹಾಗೆ ನನ್ನ ಮಗ ರಜಕ್ಕೆ ಅಂತ ಅಜ್ಜಿ ಮನೆಗೆ ಹೋಗಿದ್ದ. ನನ್ನ ತಮ್ಮ ಇವಾಗ ಕರ್ಕೊಂಡು ಬಂದ. ನಾನು ಸ್ವಲ್ಪ ಅವನ್ನ ವೀಡಿಯೋ ಮಾಡಿಕೊಂಡೆ. ಅವನಿಗೆ ವೀಡಿಯೋ ಮಾಡೋದು ಗೊತ್ತಿರಲಿಲ್ಲ, ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ಮನೇಲಿ ಮಾವಿನ ಹಣ್ಣು ಇತ್ತಲ್ಲ, ಅದನ್ನೇ ಕಟ್ ಮಾಡಿ ತೊಳೆದು ಕಟ್ ಮಾಡಿ ಕೊಟ್ಟೆ ಅವನಿಗೆ. ಹಾಗೆ ನಾವು ಮಾವಿನ ಹಣ್ಣು ತಿಂತ ಕೂತ್ಕೊಂಡು, ನನ್ನ ತಮ್ಮನ ಜೊತೆ ನನ್ನ ಮಗ ತುಂಬ ತುಂಟಾಟ ಮಾಡ್ತಾನೆ ಮಾಮ ಅಂತ. ಇನ್ನೂ ನನ್ನ ಅಕ್ಕ ತಂಗಿ ಮಕ್ಕಳು ಬಂತು ಅಂದರೆ ತಲೆನೇ ಕೆಡಿಸ್ಬಿಡ್ತವೆ, ಅವನದಷ್ಟು ತುಂಟಾಟ ಮಾಡ್ತವೆ ಮಕ್ಕಳು. ಊಟ ಮಾಡು ಅಂದರೆ ಊಟ ಬೇಡ ಅಂದ. ಅದಕ್ಕೆ ಮೊಟ್ಟೆ ಬೇಯಿಸಿರೋ ಮೊಟ್ಟೆನೇ ಕೊಟ್ಟೆ. ಅವನಿಗೆ ಬಾಯ್ಲ್ಡ್ ಎಗ್ ಅಂದರೆ ತುಂಬ ಇಷ್ಟ, ಅದಕ್ಕೆ ತಿಂದ್ಬಿಟ್ಟು ಅವ್ನು ಮನೆಗೆ ಹೊರಟ. ಆಮೇಲೆ ಮೂನಿತ್ತು ಅನ್ನ ಸಾಂಬಾರು ಬೇಡ, ನನಗೆ ದೋಸೆ ಮಾಡಿಕೊಡಿ ಅಂದ. ನಾನು ಬೆಳಗ್ಗೆ ತಿಂಡಿಗೆ ದೋಸೆ ಮಾಡಿದ್ದೆ, ಅದೇ ಹಿಟ್ಟು ಮಿಕ್ಕಿತ್ತು, ಅದರೇ ದೋಸೆ ಮಾಡಿಕೊಟ್ಟೆ. ಆಲ್ಮೋಸ್ಟ್ ಎಲ್ಲ ಮಕ್ಕಳು ಸಂಜೆ ಟೈಮಲ್ಲಿ ತಿಂಡಿನೇ ಸಹ ಇಷ್ಟಪಡೋದಲ್ವಾ, ಅದಕ್ಕೆ ಮಾಡಿಕೊಟ್ಟೆ. ನೋಡಿ, ಅವನು ಕೂತಿದ್ದ ಜಾಗದಲ್ಲೂ ಕಿತಾಪತಿ ಮಾಡ್ತಾನೆ. ತುಂಬ ತುಂಟ, ಸುಮ್ಮನೆ ಇರೋದೇ ಇಲ್ಲ, ಏನಾದರೂ ಮಾಡ್ತಾ ಇರ್ತಾನೆ, ಕೈಕಾಲು ನಿಲ್ಲೋದೇ ಇಲ್ಲ. ನೋಡಿ, ದೋಸೆ ಎಷ್ಟು ಇಷ್ಟಪಟ್ಟು ತಿಂತವನೆ. ನೋಡಿ, ಸೂಪರ್ ಅಂತ ಬೇರೆ ಅಂತವನೆ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಬೈ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.